ಹೊಡೆಯಲ್ಲ, ಇದೈತಲ್ಲ ಇಷ್ಟು ಬುಡಕ್ಕೆ ಒಂದ್ ಅರ್ಧ ಇಂಚ್ ಬಿಟ್ಬಿಟ್ಟು ಹೊಡಿತಾ ಇದ್ದಾರೆ. ಸರ್ ನಮಸ್ತೆ, ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರ ಅಂತ ಕೇಳ್ಬೋದಾ? ಸರ್ ನಾವು ಕಂಪನಿಯಿಂದ ಇಲ್ಲಿ ಲಿಕ್ವಿಡ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು ಸರ್ವಶ್ರೀ ಅಂತ, ವಿಸಿಟಿಂಗ್ ಬಂದಿತ್ತು. ಇದು ರೈತರುಗಳು, ಇವರು ಕೊಡ್ಬೇಕಲ್ವಾ ಸರ್? ಇವರು ನಮ್ಮ ರೈತರು, ನಮ್ಮ SHPL ಕಂಪನಿಯಿಂದ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಇವ್ರಿಗೆ. ಇವ್ರ ಬಾಯಿಂದಲೇ ಕೇಳಿ ಯಾವ ತರ ಬಂದಿದೆ ಗಿಡ ಅನ್ನೋದು. ಹೇಳಿ ಸರ್ ನೀವು. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಒಂದು ತೋಟ ನೋಡಿದೆ ನಾನು ಸರ್. ತುಂಬಾ ಚೆನ್ನಾಗಿ ಬೆಳೆದಿದೆ, ಮತ್ತೆ ಒಳ್ಳೆ ಬೆಳೆ ಕಾಣಿಸ್ತಾ ಇತ್ತು. ಹೌದು ಸರ್. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಂತಾನೆ ಬಂದೆ. ಅದೇ ಸಲುವಾಗಿ ನಿಮ್ಮ ಕಂಪ್ನಿಗೆ ಏನೋ ಕೊಟ್ಟಿದ್ದಾರೆ, ನಿಮ್ಗೆ ಗೊಬ್ಬರ ಕೊಟ್ಟಿದ್ದಾರೆ. ಏನ್ ಸರ್ ಗೊಬ್ಬರನ ಅದು? ಸರ್ ಲಿಕ್ವಿಡ್ ಸರ್. ಲಿಕ್ವಿಡ್ ಅದನ್ನ ಕೊಟ್ಟಿದ್ದಾರೆ. ಅವರು ಹೆಂಗೋ ಸಿಕ್ಕಿದ್ರು ಅವ್ರ ಜೊತೆಲಿ. ಈಗ ಒಳ್ಳೆ ಮಾಹಿತಿ ಸಿಕ್ಕಂಗಾಗುತ್ತೆ ನಮ್ಮ ರೈತರಿಗೆ. ಹೌದು ಸರ್, ತುಂಬಾ ಖುಷಿ ಅಲ್ವಾ ಸರ್ ರೈತರಿಗೆ ಮಾಹಿತಿ ಸಿಕ್ಕಿರೆ? ಹೌದು, ಇದ್ರ ಬಗ್ಗೆ ಹೇಳಿ ಸರ್. ಇದೇನು, ಇದು ಯಾವ ತರ ಯೂಸ್ ಮಾಡೋದು? ಸರ್ ನನ್ನ ಹೆಸರು ಹನುಮಂತರಾಜು ಅಂತ, ಒಂದು ಊಡಿರೋ ಹೋಬಳಿ ಆಲ್ಮಟ್ಪಳ್ಳಿ ಗ್ರಾಮ ಅಂತ, ತುಮಕೂರು ತಾಲೂಕು. ಸರ್ ನಮ್ದು ಒಂದು ವರ್ಷದ ಮುಂಚೆ ಸರಿಯಾಗಿ ರೇಷ್ಮೆ ಹಿಪ್ಪನೇರಳೆ ಸೊಪ್ಪಿದು ಸರಿಯಾಗಿ ಬರ್ತಾ ಇರಲಿಲ್ಲ ಸರ್. ಬಟ್ ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರು ಬಂದು ಈ ಥರ ಬರುತ್ತೆ ಅಂತ ಹೇಳಿದ್ರು. ಲಿಕ್ವಿಡ್ ಎಲ್ಲ ಕೊಟ್ಟರು. ನಾವು ಟ್ರಂಚಿಂಗ್ ಮಾಡಿದ್ವಿ. 10ನೇ ತಾರೀಕು ಟ್ರಂಚಿಂಗ್ ಮಾಡಿದ್ದು, 2 ಟೈಮ್ ಟ್ರಂಚಿಂಗ್ ಮಾಡಿದ್ದೀವಿ. ಒಂದು 25 ದಿವಸಕ್ಕೆ ಈ ಥರ ಬಂದಿದೆ ಸರ್ ಸೊಪ್ಪು. ತುಂಬ ರೈತರಿಗೆಲ್ಲ ಬೆನಿಫಿಟ್ ಇದೆ. ಎಲೆನೂ ಅಷ್ಟೇ ತುಂಬ ಥಿಕ್ನೆಸ್ ಆಗಿ ಬಂದಿದೆ. ಬೆಳೆಯೋದು ಅಷ್ಟೇ ತುಂಬ ಚೆನ್ನಾಗಿ ಬೆಳೆದಿದೆ ಸರ್. ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರ್ ಕಂಪ್ನಿಯವ್ರಿಗೆ. ಚೆನ್ನಾಗಿ ಬಂದಿದೆ ನಿಮ್ಗೆ ರಿಸಲ್ಟ್? ಸರ್ ನಮಗೆ ರಿಸಲ್ಟ್ ಸಕ್ಕದ ಬಂದಿದೆ ಸರ್. ಅದಕ್ಕೇನಿಲ್ಲ, ಬಂದು ಯಾರು ಚೆಕ್ ಮಾಡಿದ್ರು ರಿಸಲ್ಟ್ ಬಂದು ನೋಡಿದ್ರು ಇದೇ ತರ ರಿಸಲ್ಟ್ ಇರ್ಬೇಕು. ಎಷ್ಟು ಖರ್ಚು ಬಂತು ನಿಮ್ಗೆ ಇದಕ್ಕೆ? ಸರ್ ಜಸ್ಟ್ 5,000 ಅಷ್ಟೇ ಸರ್, ಜಾಸ್ತಿನೂ ಬಂದಿಲ್ಲ. ಎಷ್ಟು ಎಕರೆಗೆ? ಸರ್ 1 ಎಕರೆಗೆ ಇದೆ. 1 ಎಕರೆಗೆ 5,000 ಖರ್ಚು ಮಾಡಿದ್ರೆ ನೀವು? ಖರ್ಚು ಮಾಡಿದೀವಿ ಸರ್. ಬಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಿದೆ ಸರ್, ನೀವೇ ನೋಡ್ತಾ ಇದೀರಲ್ಲ ಸರ್ ರಿಸಲ್ಟ್. ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಉಲ್ಸಾಗಿ ಬೆಳೆದಿದೆ. ಹೌದು ಸರ್. ಹೌದು, ತುಂಬಾ ಖುಷಿ ಆಗುತ್ತೆ ಸರ್. ಸರ್ ಇದು ಕೆಮಿಕಲ್ ಗೊಬ್ಬರನ ಆರ್ಗ್ಯಾನಿಕ್ ಏನು, ಅದ್ರ ಬಗ್ಗೆ ಹೇಳಿ ಸರ್. ಸರ್ ನಮಸ್ಕಾರ. ಹೇಳಿ ಸರ್. ನಾನು ಗಂಗಾಧರ MS, ನಾವು ಸರ್ವಶ್ರೀನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಇದು ಆರ್ಗ್ಯಾನಿಕ್, ಇದು ಪ್ಯೂರ್ಲಿ ಆರ್ಗ್ಯಾನಿಕ್. ಓಕೆ. ನಾವು ಇದೆಲ್ಲ ಸರ್ಚ್ ಮಾಡ್ಕೊಂಡ್ ಬಂದಾಗ ಇವರು ಸಿಕ್ಕಿರೋ ದಾರಿ ಒಳಗಡೆ ನಮ್ದು ಹಿಪ್ಪನೇರಳೆ ಐತೆ ಅಂದ್ರು. ನಾವು ಬಂದು ಇವರಿಗೆ ಕೊಟ್ಟು ಸರ್ ಇಲ್ಲಿ 25 ದಿವಸ ಆಗೈತೆ ಇದು ಕೊಟ್ಟು. ನಾವು ಲಿಕ್ವಿಡ್ ಫಾರ್ಮೇಶನ್ ಡ್ರಿಂಚಿಂಗ್ ಕೊಟ್ಟಿದ್ದು. ಹಂಗಾಗಿ 25 ದಿವಸಕ್ಕೆ ಈ ರೀತಿ ರಿಸಲ್ಟ್ ಬಂದಿದೆ. ಅನಿರೀಕ್ಷಿತವಾಗಿ ನಾವು ಇವತ್ತ ವಿಸಿಟಿಂಗ್ ಅಂತ ಬಂದಿದ್ದು ನಾವಿಲ್ಲಿ. ಅದೇನೋ ನಮ್ಮ ಅದೃಷ್ಟ ಚೆನ್ನಾಗಿದೆ, ನೀವು ಬಂದಿದ್ದಾರೆ ಕ್ಯಾಮ್ರಾ ಫೋಕಸ್ ಮಾಡ್ಕೊಂಡು. ತುಂಬಾ ಧನ್ಯವಾದಗಳು ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ವಶ್ರೀಗೂ ಸಹ ಧನ್ಯವಾದಗಳು. ಯಾಕೆಂದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಅಷ್ಟು ಪ್ರಮುಖವಾಗಿದೆ. ನಮಗೆ ರೈತರುಗಳು ಬಹಳ ಖುಷಿಯಾಗಿದ್ದಾರೆ ಅಂದ್ರೆ ನಮಗೂ ಬಹಳ ತುಂಬಾ ಖುಷಿ ಸರ್. ಅದಕ್ಕೇನಿಲ್ಲ ಸರ್. ನಾವು ಇದು ಉಳ್ಳೆನಹಳ್ಳಿ ತಿಮ್ಮನಹಳ್ಳಿ ಅಂತ ಹೇಳ್ಬಿಟ್ಟು ಗೋಪಾಲಕೃಷ್ಣ ಅವರಿಗೆ ಮತ್ತೆ ರವಿ ಅವರಿಗೆ ಇಬ್ರಿಗೂ ಸಜೆಷನ್ ಮಾಡಿದ್ದೀನಿ. ಅವ್ರಿಬ್ರು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ ಸರ್. ಅವರು ಇನ್ನ ಒಂದ್ 4 ಜನ ರೈತರುಗಳವ್ರೆ, ಅವ್ರಿಗೂ ಇವತ್ತು ನಂಬರ್ ಕೊಟ್ಟು ಕಳಿಸ್ತಾ ಇದ್ದೀನಿ ಇವ್ರಿಗೆ. ಅವರು ಇದ್ರ ಬಗ್ಗೆ ಅವರು ತಿಳ್ಕೊಂಡು ಇದ್ ಮಾಡ್ಲಿ ಸರ್. ಅದಕ್ಕೇನಿಲ್ಲ ಸರ್. ಇದು ಬರೀ ಹಿಪ್ಪನೇರಳೆಗೆ ಮಾತ್ರ ನಿಮ್ಮಲ್ಲಿ ಗೊಬ್ಬರ ಸಿಗುತ್ತಾ, ಅಥವಾ ಬೇರೆ ಇನ್ನೆಲ್ಲದಕ್ಕೂ ನಿಮ್ಮಲ್ಲಿ ಗೊಬ್ಬರ ಮತ್ತೆ ಲಿಕ್ವಿಡ್ ಸಿಗುತ್ತಾ? ಅದ್ರ ಬಗ್ಗೆ ಹೇಳಿ ಸರ್. ಅಡಿಕೆ, ಬಾಳೆ ಎಲ್ಲಾ ರೈತರುಗಳು ಏನ್ ಬೆಳೀತಾ ಇದಾರೋ ಆ ಎಲ್ಲಾ ಪದಾರ್ಥಗಳಿಗೂ ಸಹ ಎಲ್ಲದಕ್ಕೂ ನಾವು ಔಷಧಿಗಳು ಕೊಡ್ತಾ ಇದೀವಿ. ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿ ಗ್ರಾನಿಯಲ್ಸ್ ಅಂತ ನಾವು ಗೊಬ್ಬರನು ಕೊಡ್ತೀವಿ. ನಾವು ಶುಂಠಿಗೂ ಸಹ ಕೊಟ್ಕೊಂಡ್ ಬಂದಿದ್ದೀವಿ. ಅರಕಲಗೂಡು ಸೈಡಲ್ಲಿ ಎಲ್ಲದಕ್ಕೂ ಕೊಡ್ತಾ ಇದೀವಿ ಸರ್. ಏನ್ ತೊಂದರೆ ಇಲ್ಲ, ಎಲ್ಲದರಲ್ಲೂ ರಿಸಲ್ಟ್ ಬಂದಿದೆ. ಅಡಿಕೆ, ತೆಂಗು ಫೇಮಸ್ ನಮ್ಮ ಕಡೆಲ್ಲ, ಹಂಗಾಗಿ ಅವಕ್ಕೆ ಜಾಸ್ತಿ ನಾವು ಅಳವಡಿಸ್ತಾ ಇದೀವಿ. ಇದು ಅನಿರೀಕ್ಷಿತವಾಗಿ ಈ ಪ್ಲಾಟ್ ಸಿಕ್ಕಿದ್ದು, ಇವರಿಗೆ ಕೊಟ್ಟಿದ್ದು ಒಳ್ಳೆ ರಿಸಲ್ಟ್ ಬಂದಿದೆ. ಇವರು ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡಿದ್ರೆ ಅಲ್ಲೂ ಕೊಟ್ಟಿದ್ದೀವಿ, ಅಲ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ. ಈಗಿನ್ನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿದ್ರೆ ಸರ್, ಹೋಗ್ತಾ ಇರ್ಬೇಕಾರೆ ಅಂದಿವೆ ನಮ್ಮ ರಿಲೇಷನ್ಸ್ ಒಬ್ರಿಗೆ ಕೊಡಿ ಅಂತ ಹೇಳಿದ್ರೆ ಕೊಡಕ್ಕೆ ಈಗ ಅಲ್ಲಿಗೂ ಸಹ ಹೋಗ್ತಾ ಇದೀವಿ ಸರ್. ನಿಮ್ಮ ಅಭಿಪ್ರಾಯ ಹೇಳಿ, ಇದ್ರಲ್ಲಿ ಏನಾದ್ರೂ ಅಥವಾ ಸೈಡ್ ಎಫೆಕ್ಟ್ ಅಥವಾ? ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ಸರ್. ತುಂಬಾ ಖುಷಿ. ಸೈಡ್ ಎಫೆಕ್ಟ್ ಇದ್ದಿದ್ರೆ ಈ ತರ ಸೊಪ್ಪೆ ಬರಲ್ವಲ್ಲ ಸರ್. ಯಾವ ತರ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಸರ್? ಇದು ಟ್ರಂಚಿಂಗ್ ಮಾಡೋದು ಸರ್. ಇವ್ರು ಕೊಡೋ ಪ್ರಾಡಕ್ಟ್ ಎಲ್ಲ 200 ಲೀಟರ್ಗೆ ಕದ್ರಕೊಂಡ್ಬಿಟ್ಟು ಒಂದ್ ಗಿಡಕ್ಕೆ 55 ml ಟ್ರಂಚಿಂಗ್ ಮಾಡ್ಕೊಂಡು ಹೋಗ್ಬೇಕು ಸರ್. ಅದಂದ್ರೆ ತ್ಯಾವ ಇರ್ಬೇಕು ಸರ್. ತ್ಯಾವ ಇದ್ರೆ ಕೆಲಸ ಮಾಡುತ್ತೆ. ಒಣಗ್ಲು ಭೂಮಿಗೆಲ್ಲ ಬಿಟ್ರೆ ಕೆಲಸ ಮಾಡಲ್ಲ ಸರ್. ಅದು ಈ ಹಿಪ್ಪನೇರಳೆ ಏನಕ್ಕೆ ಉಪಯೋಗಿಸ್ತೀರಾ ನೀವು? ಸರ್ ರೇಷ್ಮೆ ಉದ್ಯಮ ಅಲ್ವಾ ಸರ್. ರೇಷ್ಮೆ ಹುಳಿಗೆ ಸೊಪ್ಪಿದು ಸರ್. ಮೇವು. ಹೌದು ಸರ್. ಸರ್ ಇದು ರಿಸಲ್ಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದು ಇವರು ಕೊಡ್ತೀವಿ ಹಾಕ್ರಿ ಅಂದಾಗ ನನಗೆ ನಂಬಿಕೆ ಇರಲಿಲ್ಲ ಸರ್. ಈಗ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ಅಡಿಕೆಗೂ ಇದನ್ನ ಅಪ್ಲೈ ಮಾಡ್ಬೇಕು ಅಂತ ಇದ್ದೀನಿ ಸರ್. ನನಗೆ ತುಂಬಾ ಖುಷಿ ಆಗುತ್ತೆ. ಅಡಿಕೆ ಒಂದು 500 ಗಿಡ ಇದೆ, ತೆಂಗು ಒಂದು 20 ಗಿಡ ಇದೆ, ಅದಕ್ಕೂ ಅಪ್ಲೈ ಮಾಡ್ತೀನಿ ಸರ್ ಇವಾಗ.
ನಿಮ್ಗೆ ಈ ಕಂಪ್ನಿ ಮೇಲೆ ನಂಬಿಕೆ ಬಂದಿದೆ, ನಂಬಿಕೆ ಬಂದಿದೆ ಸರ್. ಒಳ್ಳೆ ರಿಸಲ್ಟ್ ಇದೆ. ರಿಸಲ್ಟ್ ಇದೆ, ನಂಬಿಕೆ ಬಂದಿದೆ. ನಾನು ಬರೀ ಕಂಪ್ನಿಯವ್ರು ಹೇಳಿದ್ರೆ ಇದನ್ನ ನಂಬ್ತಾ ಇರ್ಲಿಲ್ಲ. ಸೊ ನೀವೊಬ್ರು ರೈತರಾಗಿ ಹೌದು ಹೇಳ್ತಾ ಸರ್, ನಾವು ಇದ್ದೀರಾ, ಒಬ್ಬ ರೈತ. ಹಂಗಾಗಿ ನಾನು ನಂಬ್ತಾ ಇದ್ದೀನಿ ಇದನ್ನ. ಸೊ ಎಲ್ಲಾ ರೈತರು ಇದನ್ನ ಉಪಯೋಗಿಸ್ಬೋದು ಅಂತ ಹೇಳ್ತೀರಾ? ಹ್ಞೂ ಸರ್, ಉಪಯೋಗಿಸ್ಬೋದು ಸರ್. ಎಲ್ಲ ರೈತರಿಗೂ ಸಜೆಸ್ಟ್ ಮಾಡ್ತೀನಿ, ಉಪಯೋಗಿಸಿ, ಚೆನ್ನಾಗಿ ಬರುತ್ತೆ. ಜಾಸ್ತಿ ಆರ್ಗ್ಯಾನಿಕ್ ಉಪಯೋಗ ಮಾಡಿ, ಗೊಬ್ಬರ ಕಮ್ಮಿ ಮಾಡಿ. ಅಂದ್ರೆ ಈಗ ಕೆಮಿಕಲ್ ಗೊಬ್ಬರ ಇವೆಲ್ಲ ಹೊರದೇಶದಿಂದ ಬರ್ತಾ ಇದೆ. ಸೊ ನಮ್ಮ ಎಕಾನಮಿನಲ್ಲಿ ನಮ್ಮ ಹಣ ಎಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ ಸರ್. ಸೊ ನಮ್ಮ ರೈತರು ಆದಷ್ಟು ಆರ್ಗ್ಯಾನಿಕ್ ಮತ್ತೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥವನ್ನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ನಮ್ಮ ದೇಶದಲ್ಲಿರೋ ಎಕಾನಮಿ ನಮ್ಗೆ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ನೀವ್ ಹೇಳಿದ್ ಕರೆಕ್ಟ್ ಸರ್. ಈಗ ನಾವು ನಮ್ದು ರೂಪಾಯಿ ಮೌಲ್ಯ ಕುಸಿತಾ ಇದೆ, ಡಾಲರ್ ಮೌಲ್ಯ ಹೆಚ್ಚುತ್ತಾ ಇದೆ. ನಮ್ ದೇಸಿ ಪ್ರಾಡಕ್ಟ್ ನಾವು ಯೂಸ್ ಮಾಡ್ಕೊಂಡ್ರೆ ರೂಪಾಯಿ ಮೌಲ್ಯನೂ ಹೆಚ್ಚುತ್ತಾ ಇರುತ್ತೆ, ಡಾಲರ್ ಮೌಲ್ಯ ಕುಸಿತಾ ಇರ್ತದೆ. ನೀವ್ ಹೇಳಿದ್ ಒಳ್ಳೆ ಪಾಯಿಂಟ್ ಸರ್ ಅದು. ವೆರಿ ಗುಡ್ ಸರ್, ನಿಮ್ಮ ಕಂಪ್ನಿನಲ್ಲಿ ಬೇರೆ ಇನ್ಯಾವ್ದಾವ್ದು ಪ್ರಾಡಕ್ಟ್ ಇದೆ, ಯಾವ್ದಾವ್ದಕ್ಕೆ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮ್ಮಲ್ಲಿ 365 ಪ್ರಾಡಕ್ಟ್ ಇದೆ ಕಂಪ್ನಿ ಒಳಗಡೆ, 365 ಪ್ಲಸ್ ಇದೆ. ನಮ್ಮಲ್ಲಿ 8 ಕ್ಯಾಟಗರಿ ಪ್ರಾಡಕ್ಟ್ ಇದೆ. ಹೆಲ್ತ್ ಕೇರ್ ಇಂದ ಹಿಡಿದು ಅಗ್ರಿಕಲ್ಚರು, ವೆಟರ್ನರಿ, ಈ ತರ ಎಲ್ಲ ಒಂದು 8 ಕ್ಯಾಟಗರಿ ಪ್ರಾಡಕ್ಟ್ ಇದೆ. ಹಿಂಗಾಗಿ ನಾವು ಸಮಯ ಸಂದರ್ಭ ಯಾವ ಫೀಲ್ಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನೇನು ಅನುಕೂಲಗಳು ಬರ್ತಾವೋ ಆ ರೀತಿ ನಾವು ಪ್ರಾಡಕ್ಟ್ಗಳನ್ನ ಹಂಚ್ಕೊಂಡು ಹೋಗ್ತಾ ಇದೀವಿ. ಕಂಪ್ನಿಲಿ ವರ್ಕ್ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದೀವಿ ಸರ್. ಸರ್, ಒಂದ್ ವೇಳೆ ನಿಮ್ಮ ಐಟಮ್ ಅನ್ನ ಯೂಸ್ ಮಾಡಿ ರಿಸಲ್ಟ್ ರೈತನಿಗೆ ಬರ್ದೇ ಹೋದ್ರೆ ಅದಕ್ಕೆ ನೀವೇನಾದ್ರೂ ರೀಫಂಡ್ ಆತರ ಏನಾದ್ರೂ ನಿಮ್ಮಲ್ಲಿ ಇದೆಯಾ? ಸರ್, ಸರ್ವೇ ಸಾಮಾನ್ಯವಾಗಿ ನಾವು ಇಲ್ಲಿನವರು ಕೊಟ್ಕೊಂಬಂದಿರೋ ಪ್ರಕಾರವಾಗಿ ರಿಸಲ್ಟ್ ಬಂದಿಲ್ಲ ಅನ್ನಂಗಿಲ್ಲ, ಬಂದಿದೆ. ಅಕಸ್ಮಾತ್ ಏನಾದ್ರು ಬಂದಿಲ್ಲ ಅಂದ್ರೆ ರೈತರು ಯಾವ ಒಂಥರ ಮಿಸ್ಟೇಕ್ ಏನೋ ಮಾಡಿರ್ಬೋದು ಯಾವ್ದೋ ರೀತಿಯಾಗಿ. ಹಾಗಾಗಿ ಅವ್ರ ಮೇಲೆ ಜವಾಬ್ದಾರಿ ಇರುತ್ತೆ. ನಾವು 3 ತಿಂಗಳು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ತೋಟಗಳನ್ನ. ನಾವು ಹೇಳ್ದಂಗೆ ಕೇಳ್ಬೇಕು ಅವರು. ಇಲ್ಲ ಅನ್ನಂಗಿದ್ರೆ ಬೇರೆ ಅವರೇ ಏನೋ ಒಂದು ನಾವು ಕೊಟ್ಟಿರೋ ಪ್ರಾಡಕ್ಟ್ ಬೇರೆ ತರ ಏನೋ ಪ್ರಾಡಕ್ಟ್ ಹಾಕೊಂಡು ಅವರು ಆ ಥರ ಮಿಸ್ಟೇಕ್ ಮಾಡ್ಕೊಂಡ್ರೆ ರಿಸಲ್ಟ್ ಬಂದಿರಲ್ಲ. ನಮ್ಮ ಪ್ರಾಡಕ್ಟ್ ಹಾಕಿದ್ರೆ ಯಾವುದೇ ರೀತಿ ರಿಸಲ್ಟ್ ಬರ್ದಲ್ಲೇ ಇರೋಲ್ಲ, ಬಂದೇ ಬರುತ್ತೆ. ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್, ನೇಮ್ ಮತ್ತೆ ಅದರ ನಂಬರ್. ಸರ್, ನಮ್ಮ ಕಂಪನಿ SHPL ಸರ್ವಶ್ರೀ ಅರ್ಬಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಕಲ್ಕಟ್ಟಾದಲ್ಲಿ ಕಂಪನಿ ಇದೆ. ಹಲವಾರು ಕಡೆ ಬ್ರಾಂಚಸ್ ಇದೆ. ನಮ್ಮ ಬೆಂಗಳೂರಲ್ಲೂ ಇದೆ, ಆಮೇಲೆ ಗೋವಾಟಿನಲ್ಲೂ ಇದೆ. ಹೀಗೆ ಹಲವಾರು ಕಡೆ ಇದೆ ಬ್ರಾಂಚಸ್. ನಮ್ಮ ಕಂಪ್ನಿ ಒಳಗೆ 365 ಪ್ರಾಡಕ್ಟ್ ಅಂತ ಹೇಳಿನಲ್ಲ, ಅಗ್ರಿಕಲ್ಚರ್ ಸಮೇತದಿಂದ ಎಲ್ಲಾ ತರದ್ದು ಪ್ರಾಡಕ್ಟ್ ನಮ್ಮಲ್ಲಿ ಸಿಗುತ್ತೆ. ಯಾವುದೇ ರೀತಿ ಇದರಲ್ಲಿ ಆರ್ಗ್ಯಾನಿಕ್ ಬಿಟ್ರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದರಲ್ಲಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್, ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ. ಸರ್, ನಾವು ಈಗ ಫ್ರಾಂಚೈಸಿ ಅಂತ ನಿಟ್ಟೂರಲ್ಲಿ ಮಾಡ್ಕೊಂಡಿದೀವಿ. ನಿಸರ್ಗ ಆಯುರ್ವೇದಿಕ್ ಒಳಗಡೆ ಅಳವಡಿಸ್ಕೊಂಡು ಫ್ರಾಂಚೈಸಿ ತಗೊಂಡಿದೀವಿ ನಾವು. ನನ್ನ ನಂಬರ್ 9480640862. ಸರ್, ಯಾವ ಸಮಯಕ್ಕೆ ನಿಮಗೆ ಕಾಲ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ. ಸರ್, 24 hours ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಸರ, ಈ ನಮ್ಮ ಕಂಪ್ನಿ ಒಳಗಡೆ ಈ ಫೀಲ್ಡ್ ವರ್ಕ್ ಅಲ್ಲಿ ಜಾಸ್ತಿ ಯಥೇಚ್ಛವಾಗಿ ಮಾಹಿತಿ ಕೊಟ್ಟಂತ ನಮ್ಮ ಸಹೋದ್ಯೋಗಿ ಇನ್ನೊಬ್ರು ಇದ್ದಾರೆ, ನಮ್ಮ ಯೋಗಿ ಸರ್ ಅಂತ. ಸರ್, ವೆಲ್ಕಮ್. ನಮಸ್ಕಾರ ಸರ್. ನಮಸ್ತೆ ವೀಕ್ಷಕರೇ. ನಾವು ಸರ್ವಶ್ರೀ ಕಂಪ್ನಿಯಿಂದ ನಾವು ಇದಕ್ಕೆ ಪ್ರಾಡಕ್ಟ್ ಕೊಡಲಿಕ್ಕೆ ಬಂದಿದ್ವಿ. ಒಂದು 25 days ಬ್ಯಾಕ್ ಬಂದುಬಿಟ್ಟು ಸರ್ಗೆ ಹೇಳಿದ್ವಿ, ಎಲ್ಲ ಸರ್ ಈ ರೀತಿ ನಮ್ಮ ಪ್ರಾಡಕ್ಟ್ ಇದೆ, ಎಲ್ಲ ಬಳಸಿ ನಿಮ್ಗೆ ಒಳ್ಳೆ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತೀವಿ ಅನ್ನೋ ನಾವು ಒಂದು ನಂಬಿಕೆ ಇಟ್ಟು ಮಾಡಿ ಸರ್. ನಮ್ಮ ಮೇಲೆ ಒಂದೇ ಒಂದು ಟೈಮ್ ನಂಬಿಕೆ ಇಟ್ಟು ಮಾಡಿ ಅಂತ ಹೇಳಿದ್ದಕ್ಕೆ ಅವರು ನಮ್ಮನ್ನು ನಂಬಿ ಅವರು 2 ಸರಿ ಡ್ರಿಚಿಂಗ್ ಕೊಟ್ಟಿದ್ದಾರೆ. ಅದು ಈ ರೀತಿ ಎಕ್ಸಲೆಂಟಾಗಿ ರಿಸಲ್ಟ್ ಬಂದಿದೆ ಸರ್. ಜಸ್ಟ್ 25 daysಗೆ ಅಷ್ಟೇ. ನಾವು ಏನೇನು ಕೊಟ್ಟಿದ್ವಿ ಅಂತ ನಾನೊಂದು ತೋರಿಸ್ಕೊತೀನಿ, ನಾವು ಏನು ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅಂತ. ಸರ್, ಕೊಡಿ ಸರ್ ಅದು. ಸರ್, ಇದು ಮ್ಯಾಕ್ಸು 1/2 ಲೀಟ್ರ್ 500 ml ಕೊಟ್ಟಿದ್ವಿ. ಮತ್ತು 250 ಗ್ರಾಮು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕೊಟ್ಟಿದ್ವಿ. ಮತ್ತು ನೀಮು 500 ml ಕೊಟ್ಟಿದ್ದೀವಿ. ಮತ್ತು ಗ್ರೀನ್ ಅಂತ ಇದೆ ನಮ್ಮಲ್ಲಿ 500 ml ಇದೆ. ಟೋಟಲ್ ಈ 4 ಪ್ರಾಡಕ್ಟ್ಗಳು ಸೇರಿ ಒಂದು 200 ಲೀಟ್ರ್ ಬ್ಯಾರಲ್ಗೆ ನಾವು ಮಿಕ್ಸ್ ಮಾಡಿಸಿದ್ವಿ. ಮಿಕ್ಸ್ ಮಾಡಿಸ್ಬಿಟ್ಟು ಒಂದು ಗಿಡಕ್ಕೆ 50 ರಿಂದ 100 ml ವರೆಗೂ ನಾವು ಡ್ರಿಂಚಿಂಗ್ ಮಾಡಿಸಿದ್ದೀವಿ. ಇದು ಫಸ್ಟು ಸೊಪ್ಪು ಕಟಾವಾಗಿದ್ದ ತಕ್ಷಣ ಒಂದು ಡ್ರಿಂಚಿಂಗ್ ಕೊಟ್ಟಿದ್ವಿ. ಮತ್ತು ಜಸ್ಟ್ ಆಮೇಲೆ ಅದಾದಮೇಲೆ 12 ದಿನ 13 ದಿನ 15 ದಿನ ಕಳೆದ್ಮೇಲೆ ಮತ್ತೆ ಡ್ರಿಂಚಿಂಗ್ ಕೊಟ್ಟಿದ್ವಿ. 12 ದಿವಸ ಆದ್ಮೇಲೆ ಸರ್, 12 ದಿನ ಆದಮೇಲೆ ನೀವು ಡ್ರಿಂಚಿಂಗ್ ಕೊಟ್ಟಿದ್ದೀರಾ. ಆ ಡ್ರಿಂಚಿಂಗ್ ಕೊಟ್ಟು 2 ಡ್ರಿಂಚಿಂಗಿಗೆ ಇಷ್ಟು ರಿಸಲ್ಟ್ ಬಂದಿದೆ. ಇದು ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ ಇದು 600 ಗ್ರೀನು, ಮತ್ತು ಇದು ನೀಮು 600, ಮ್ಯಾಕ್ಸು 600, ಇದು ಬ್ಲ್ಯಾಕ್ ಮ್ಯಾಜಿಕ್ 650. ಟೋಟಲಿ ಸರ್
2,450 ರೂಪಾಯಿ ಖರ್ಚು ಬಂದಿದೆ ಅಲ್ವಾ ಸರ್? ಅಷ್ಟೇ ಸರ್. ಒಂದು ಟೈಮ್ಗೆ 2,450 ರೂಪಾಯಿ ಖರ್ಚು ಎರಡು ಬಂದಿದೆ. ಟೈಮ್ಗೆ 5,000 ಆಗಿದೆ ಸರ್. 2 ಟೈಮ್ಗೆ ಟೋಟಲಿ 4,900 ರೂಪಾಯಿ ಖರ್ಚು ಬಂದಿದೆ. ನಾವು ಯಾವ ರೀತಿ ಅಂತಂದ್ರೆ ಭೂಮಿ ಅನುಗುಣವಾಗಿ ಬೆಳೆ ಹಂತದಲ್ಲಿ ನೋಡಿಕೊಂಡು ಕೊಡ್ತೀವಿ. ಇನ್ನು ನಮ್ಮಲ್ಲಿ ಕಂಪ್ನಿನಲ್ಲಿ ನಮ್ಮ ಪ್ರಾಡಕ್ಟ್ ಇನ್ನೂ ತುಂಬಾ ಇದಾವೆ. ಇವ್ರಿಗೆ ಏನ್ ನೆಸೆಸಿಟಿ ಇತ್ತು ಅಷ್ಟು ಮಾತ್ರ ನಾವು ಸಜೆಸ್ಟ್ ಮಾಡಿದೀವಿ. ಬೇರೆ ರೈತರಿಗೆ ಬೇರೆ ಬೇರೆ ತರದ್ದು ನಾವು ಪ್ರಾಡಕ್ಟ್ಗಳು ಸಜೆಸ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಸರ್. ಎಕ್ಸಲೆಂಟ್ ರಿಸಲ್ಟ್ ಇದೆ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. ನಮ್ಮ ಕಾಂಟ್ಯಾಕ್ಟ್ ನಂಬರು, ನನ್ನ ನೇಮ್ ಬಂದ್ಬಿಟ್ಟು ಯೋಗೇಶ್ ಅಂತ. ಫೋನ್ ನಂಬರು 90008806 128. ಸ್ನೇಹಿತರೆ, ಇವತ್ತು ರೈತರಿಗೆ ಬೇಕಾದಂತಹ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡೋದು ನನ್ನ ಉದ್ದೇಶ ಆಗಿತ್ತು. ಇದರಿಂದ ಯಾರಾದರೂ ರೈತರು ಉಪಯೋಗಿಸ್ಕೊಳ್ಳಿ. ಮತ್ತು ಇದನ್ನು ಟ್ರೈ ಮಾಡಿ. ಅಂದರೆ ನೀವನ್ನ ಬ್ಲೈಂಡ್ ಆಗಿ ನಂಬೇಡಿ. ಯಾವುದಾದ್ರೂ ನೀವು ಸ್ಯಾಂಪಲ್ ಮಾಡಿ, ಫಸ್ಟ್ ಒಂದು ಸ್ಯಾಂಪಲ್ ಮಾಡಿ. ಅದರಲ್ಲಿ ನಿಮಗೆ ರಿಸಲ್ಟ್ ಕಾಣ್ತಂದರೆ ರೈತರೇ ಇದನ್ನು ಮುಂದುವರಿಸಿ. ಇಲ್ಲ ಅಂದರೆ ಅದು ನಿಮ್ಮ ಒಂದು ನಿರ್ಧಾರ. ತೋರಿಸೋದು, ಮಾಹಿತಿಯನ್ನು ಕೊಡೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು. ಯಾವುದೇ ಪ್ರಾಡಕ್ಟನ್ನಾಗಲಿ ಯಾವುದೇ ಗೊಬ್ಬರವನ್ನಾಗಲಿ ಉಪಯೋಗಿಸೋದು ನಿಮಗೆ ಬಿಟ್ಟಿದ್ದು. ಸೊ ಎಲ್ಲಿ ಏನು ಸಿಗುತ್ತೆ, ಯಾವುದಿದೆ ಅನ್ನೋದನ್ನು ತೋರಿಸೋದು ನಮ್ಮ ಚಾನಲ್ನ ಉದ್ದೇಶ. ಹಾಗಾಗಿ ಇವತ್ತು ನಮಗೆ SHPL ಕಂಪ್ನಿಯ ಡಿಸ್ಟ್ರಿಬ್ಯೂಟರ್ ಮತ್ತು ಸರ್ ನಿಮ್ಮ ಒಂದು ಪೋಸ್ಟ್ SHPL ಡಿಸ್ಟ್ರಿಬ್ಯೂಟರ್ SHPL ನ ಡಿಸ್ಟ್ರಿಬ್ಯೂಟರ್ ಆದಂತಹ ಯೋಗೇಶ್ ಮತ್ತೆ ಗಂಗಾಧರ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಈ ಕಂಪ್ನಿ ನಿಮಗೆ ಇಷ್ಟ ಆಯಿತು ಅಂದರೆ ಇವರಿಬ್ಬರ ನಂಬರನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿ ನಿಮ್ಮ ಅನುಮಾನ ಅಥವಾ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಇಂದಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್, ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.